निखिलपूर्णगुणैकदेहं निर्दोषमप्यतमप्यखिलैषु हक्कैः अस्योद्भवादितमशेषविशेषतोऽपि वन्द्यं सदा प्रियतं नमामि। अभ्रमं भङ्गरहितम् अजडं विमलं सदा नन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः नमः श्रीपादराजाय नमस्ते व्यासयोगिने नमः पुरन्दरार्याय विजयार्याय ते नमः। जलज्येष्ठनिभाकारं जगदीशपदाश्रयं जगदीतलविख्यातं जगन्नाथगुरुं भजे। तपस्वाध्यायशुश्रूषा कष्टपूजारतं मुनिं विश्वेशम् इष्टदं वन्दे परिव्राट्चक्रवर्तिनं। श्रीगुरुभ्यो नमः। हरिः ओम्। ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಮೂರನೇ ಸಂಧಿ ವ್ಯಾಪ್ತಿ ಸಂಧಿ, ಅದರಲ್ಲಿ 12ನೇ ಪದ್ಯ ಆಗಬೇಕಿದೆ. ತೃಣಕೃತಾಲಯದೊಳಗೆ ಪೊಗೆಂದಣಿಸಿ ಪ್ರತಿ ಛಿದ್ರದಲ್ಲಿ ಪೊರಮಟ್ಟನಲನಿರುವನು ತೋರಿ ತೋರದಲಿಪ್ಪತೆರನಂತೆ ವನಜಾಂಡದೊಳಖಿಲ ಜೀವರ ತನುವಿನೊಳ ಹೊರಗಿದ್ದು ಕಾಣಿಸದ ನಿಮಿಶೇಷ ಸಕಲ ಕರ್ಮ ಮಾಳ್ಪನವರಂತೆ. ನೋಡಿ, ಅಲ್ಲಪ್ಪ, ಇಷ್ಟು ಪರಮಾತ್ಮ ಅಖಂಡ ಬ್ರಹ್ಮಾಂಡದಲ್ಲಿ ಇದ್ದಾನೆ, ಪ್ರೇರಕನೂ ಅವನೇ, ಒಳಗಡೆ ಇರುವಂತಹ ನಮ್ಮ ಇಂದ್ರಿಯ ಒಳಗಡೆ ಇರುವಂತಹ ತತ್ವಾಭಿಮಾನಿ ದೇವತೆಗಳ ಒಳಗಡೆಯೂ ಇದ್ದುಕೊಂಡು ಅವನು ನಿಯಮನೆ ಮಾಡ್ತಾನೆ ಅಂತಂದ್ರೆ, ಈಗ ಒಬ್ಬ ವ್ಯಕ್ತಿ ಒಂದು ದೊಡ್ಡ ಗಾಡಿಯನ್ನ ಓಡಿಸ್ತಾನೆ, ಅದ್ರ ಒಳಗಡೆ ಕೂತದನ್ನ ನಿಯಂತ್ರಣ ಮಾಡ್ತಾನೆ ಅಂದ್ರೆ ಆ ವ್ಯಕ್ತಿ ಕಾಣಿಸ್ತಾನಲ್ಲಪ್ಪ. ಹಾಗೆ ಇವನು ಕಾಣಿಸ್ಬೇಕಲ್ಲ, ಕಾಣಿಸ್ತಾ ಇಲ್ಲಲ್ಲ ಅಂತ ಇದು ಚಾರ್ವಾಕರ ಮತ. ಪ್ರತ್ಯಕ್ಷ ಒಂದೇ ಪ್ರಮಾಣ, ಕಣ್ಣೇ ಪ್ರಮಾಣ ಅಂತ, ಕಾಣದೇ ಇರೋದಲ್ಲ ಅಂತ, ಕಾಣದೇ ಇರೋದಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ದಾಸವರೇಣ್ಯರು ಹೇಳ್ತಾರೆ ಏನಂತ, ತೃಣಕೃತಾಲಯದೊಳಗೆ ಹುಲ್ಲಿನಿಂದ ಮಾಡಿರುವಂತಹ ಒಂದು ಮನೆ ಅಂತೆ, ಒಣ ಹುಲ್ಲು, ಅದಕ್ಕೆ ಸಣ್ಣ ಎಲ್ಲೋ ಬೆಂಕಿ ಹತ್ತಿದೆ, ಆದರೆ ಒಳಗಡೆನೂ ಹೊಗೆ ಹೊರಗಡೆನೂ ಹೊಗೆ. ತೃಣಕೃತಾಲಯದೊಳಗೆ ಹೊಗೆ ಸಂದಣಿಸಿ, ಹೊಗೆ ಅಂದ್ರೆ ಹೊಗೆ ಅಂತ ಅರ್ಥ. ಪ್ರತಿ ಛಿದ್ರದಲ್ಲಿ ಒಂದೊಂದು ಸಣ್ಣ ಸಣ್ಣ ಸಂಧಿಗಳಲ್ಲೂ ಅಗ್ನಿ ಇದೆ, ಆದರೆ ದೂರಿಂದ ನೋಡುವಂಥವರಿಗೆ ಅಗ್ನಿ ಕಾಣೋದಿಲ್ಲ, ಆದರೆ ಹೊಗೆ ಕಾಣಿಸ್ತಾ ಇದೆ ಬೇಕಾದಷ್ಟು. ಅನಲನಿರುವನು ತೋರಿ ತೋರದ ಲಿಪ್ಪ ತೆರನಂತೆ. ಅಲ್ಲಿ ಬೆಂಕಿ ಇಲ್ವಾ? ಹಾಗಾದ್ರೆ ಕಣ್ಣಿಗೆ ಕಾಣಿಸ್ತಾ ಇರೋ ಬೆಂಕಿ ಇಲ್ಲ ಅಂತ ಹೇಳಿಕ್ಕಾಗತ್ತಾ? ಇಲ್ಲ. ಅದು ಹೊಗೆ ಆಡ್ತಾ ಇದೆ ರೀ, ಆ ಹೊಗೆ ಆಡ್ತಾ ಇದೆ, ಅದರಿಂದ ಈ ಬೆಂಕಿ ಇದೆ ಅಂತ ಹೇಳಬೇಕು. ಹೇಗೆ ಕಾಣದೇ ಇದ್ದರೂ ಕೂಡ ಅಲ್ಲಿ ಬೆಂಕಿ ಇದೆ ಅಂತ ಹೇಳ್ತೇವೋ, ಹಾಗೆ ಪರಮಾತ್ಮ ವನಜಂಡದೊಳಖಿಲ ಜೀವರ ತನುವಿನೊಳ ಹೊರಗಿದ್ದು ಕಾಣಿಸದ ನಿಮಿಶೇಷನು ಸಕಲ ಕರ್ಮವ ಮಾಳ್ಪನವರಂತೆ. ಹೀಗೆ ವನಜಾಂಡದೊಳು ಬ್ರಹ್ಮಾಂಡದೊಳು ಎಲ್ಲ ಜೀವರಲ್ಲಿ ಇದ್ದುಕೊಂಡು
ಒಳ ಹೊರಗೆ ಇದ್ದುಕೊಂಡು ಕಾಣಿಸೋದಿಲ್ಲ ಅವನು. ಯಾರವನು? ಅನಿಮಿ ಅನಿಮಿಶೇಷನು. ಅನಿಮಿಷರೂ ದೇವತೆಗಳು, ಅವರಿಗೆ ಈಶ ಒಡೆಯ ಪರಮಾತ್ಮ. ಹೀಗೆ ಆ ಪರಮಾತ್ಮ ಸಕಲ ಜೀವರ ಒಳಗೆ ಇದ್ದುಕೊಂಡು ಕಾಣಿಸೋದಿಲ್ಲ, ಒಳಗಡೆ ಇದ್ದುಕೊಂಡು ಸಕಲ ಕರ್ಮವನ್ನು ಮಾಡಿಸ್ತಾನೆ ಪರಮಾತ್ಮ. ಅಗ್ನಿ ಆ ಹುಲ್ಲಿನ ಮನೆಯಲ್ಲಿ, ಅಥವಾ ಒಂದು ಈ ಹಳ್ಳಿ ಕಡೆಯಲ್ಲೆಲ್ಲ ಹುಲ್ಲಿನ ಗುಂಪು ಹಾಕಿರ್ತಾರೆ. ಸಣ್ಣ ಅಗ್ನಿ, ಸಣ್ಣ ಉರಿ ಹತ್ತಿದ್ರೆ ಹತ್ತುತ್ತಾ ಹೋಗುತ್ತೆ. ಜ್ವಾಲೆ ಕಾಣೋದಿಲ್ಲ, ಹೊಗೆ ಕಾಣುತ್ತೆ. ಆದ್ರಿಂದ ಆ ಹೊಗೆಯನ್ನು ನೋಡಿ ಏನೇ ಪರಮಾತ್ಮ, ಆ ಹೊಗೆಯನ್ನು ನೋಡಿ ಏನೇ ಅಗ್ನಿ ಇದ್ದಾನೆ, ಅಗ್ನಿ ಇದೆ ಗೊತ್ತಾಗತ್ತೆ. ಹಾಗೆ ನಾವು ಅಸ್ವತಂತ್ರ ಜೀವ ಆಗೋದಿಲ್ಲ. ಕೆಲವೊಂದು ಸಾಧಿಸಿದ್ದೇವೆ ಅಂತಂದ್ರೆ ಪರಮಾತ್ಮನ ಒಳಗಿದ್ದು ಅದನ್ನು ಮಾಡಿಸಿದ್ದಾನೆ ಅಂತ ಅರ್ಥ. ಸ್ವತಃ ಪ್ರವೃತ್ತಿ ಎನ್ನುವಂಥದ್ದು ಜೀವರಿಗೆ ಇಲ್ಲ. ಇನ್ನೊಬ್ಬರ ಪ್ರವರ್ತನೆ ಮಾಡುವ ಆ ಒಂದು ಶಕ್ತಿ ಬೇಕು ಜೀವನಿಗೆ. ಆ ಒಂದು ಅಗ್ನಿ ಹೇಗೆ ಕಣ್ಣಿಗೆ ಕಾಣದೇನೆ ಧೂಮದಿಂದ ದ್ಯೋತವಾಗುತ್ತೋ ಹಾಗೆ ಈ ಒಂದು ಅಗ್ನಿ ಸದೃಶನಾದ ಪರಮಾತ್ಮ, ನಮ್ಮ ದೇಹದಲ್ಲಿಂತಹ ಅಗ್ನಿ ಸದೃಶನಾದ ಪರಮಾತ್ಮ, ಅಲ್ಲಿ ಅಗ್ನಿ ಧೂಮದಿಂದ ಕಾಣುತ್ತು, ಇಲ್ಲಿ ಅಗ್ನಿ ಸದೃಶನಾದ ಪರಮಾತ್ಮ ಅತ್ಯದ್ಭುತವಾದ ಕರ್ಮಗಳ ಮೂಲಕ ಕಾಣುತ್ತಾನೆ. ಅತ್ಯದ್ಭುತವಾದ ಕರ್ಮಗಳ ಮೂಲಕ ಕಾಣುತ್ತಾನೆ. ಇಂತಿಂಥ ಸಾಧನೆ ಮಾಡಿದವರಿದ್ದಾರೆ. ಹೀಗೆ ಅದರಿಂದ ಅದ್ಭುತವಾದ ಕರ್ಮಗಳನ್ನು ಮಾಡುವುದರ ಮೂಲಕ ದೇಹದಲ್ಲಿ ಸರ್ವೋತ್ತಮನಾದ ಆ ಪರಮಪುರುಷನಿದ್ದಾನೆ ಅನ್ನೋದು ನಿಶ್ಚಯವಾಗುತ್ತೆ. ಅದರಿಂದ ಆಯಿತು, ಕಣ್ಣಿಗೆ ಕಾಣಿಸ್ತಾನೆ. ಅಗ್ನಿ ಹತ್ತಿರ ಹೋದಾಗ ಆ ಹುಲ್ಲಿನ ಮನೆಯ ಮಧ್ಯದಲ್ಲಿ ಹೋದಾಗ, ಸ್ವಲ್ಪ ಹತ್ತಿರ ಹೋದಾಗ ಅಗ್ನಿ ಕಾಣುತ್ತೆ. ಹಾಗೆ ನಮ್ಮ ದೇಹವೆಂಬ ಇದರಲ್ಲಿ ನಮ್ಮ ಮಧ್ಯಭಾಗ ಹೃದಯ, ಆ ಹೃದಯದ ಹತ್ತಿರ ಅರ್ಥಾತ್ ಧ್ಯಾನೋಪಾಸನೆಗಳನ್ನು ಮಾಡಿದಾಗ ಪರಮಾತ್ಮ, ಆ ಅಗ್ನಿ ಸದೃಶನಾದ ಪರಮಾತ್ಮ ಪ್ರತ್ಯಕ್ಷನಾಗ್ತಾನೆ. ಭಕ್ತಿಯನ್ನು ಮಾಡಿ ಧ್ಯಾನೋಪಾಸನಾದಿಗಳನ್ನು ಮಾಡಬೇಕು. ಆವಾಗ ಪರಮಾತ್ಮ ಅಗ್ನಿ ಸದೃಶನಾಗ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಪ್ರಶ್ನೆಯಿಂದ ಕೇಳಿ. ಅನಿಮಿಶೇಷನು ಅದಕ್ಕೇನಂದ್ರಿ? ಅನಿಮಿಷರು ಅಂದ್ರೆ ದೇವತೆಗಳು. ಅನಿಮಿಷರ ಈಶ, ಅನಿಮಿಶೇಷ ಒಡಸಂಧಿ. ಸರಿನಾ? ಸರಿ, ಮುಂದೆ ಹೋಗೋಣ. ಪಾದಪಗಳಡಿಗೆರೆಯೇ ಸಲಿಲವು ತೋದ ಕೊಂಬೆಗಳುಬ್ಬಿ ಪುಷ್ಪಸ್ವಾದು ಫಲವೀ ವಂದದಲ್ಲಿ ಸರ್ವೇಶ್ವರನು ಜನರ ರಾಧನೆಯ ಕೈಕೊಂಡು ಬ್ರಹ್ಮ ಭವಾದಿಗಳ ನಾಮದಲ್ಲಿ ಫಲವಿತ್ತಾದರಿಸುವನು ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ. ವಿಚಾರ ಮಾಡಿ, ಎಲ್ಲರಿಗೂ ಪರಮಾತ್ಮ ಲಭ್ಯ ಅಂತ ಆಗಿದ್ರೆ, ಎಲ್ಲರಿಗೂ ಪರಮಾತ್ಮ ಅನಾಯಾಸವಾಗಿ ಲಭ್ಯ ಅಂತ ಆಗಿದ್ರೆ, ಲಭ್ಯರಲ್ಲ ಅಲಭ್ಯನಾದ ಅಂತಹ ಪರಮಾತ್ಮನನ್ನ ಅತ್ಯಂತ ದುರ್ಲಭ, ಅವನು ಸಿಗೋದೇ ಇಲ್ಲ ಅನ್ನೋ ಮೂರ್ಖರು ನಾವು. ಆದರೂ ಅಹಂಕಾರದಿಂದ
ಆದರೆ ಪರಮಾತ್ಮ ಎಲ್ಲರಿಗೂ ಲಭ್ಯ ಅಲ್ಲ. ಯಾಕೆ, ಹೇಗೆ ಅನ್ನೋದು ಹೇಳ್ತಾರೆ ನೋಡಿ. ನೋಡಿ, ಪಾದಪಗಳಡಿಗೆರೆಯೇ ಸಲೀಲವು. ನಾವೆಲ್ಲ ಲೋಕ ವ್ಯವಹಾರ, ಅಯ್ಯೋ ಈ ಸರ್ತಿ ಮಾವು ಬಿಟ್ಟೇ ಇಲ್ಲ ರೆಂಬೆಯಲ್ಲಿ, ಈ ಸರ್ತಿ ಯಾಕೋ ಮಾವು ಕೊಟ್ಟೇ ಇಲ್ಲ ರೆಂಬೆ ಕೊಂಬೆಗಳು ಅಂತ ಹೇಳ್ತೇವೆ. ಆದರೆ ನಾವು ನೀರಿಗೆ ಬೇರಿಗೆ ಫಲವತ್ತಾದ ನೀರನ್ನು ಹಾಕಿದಾಗ ಅದು ತನ್ನ ಶಾಖೆ ಉಪಶಾಖೆಗಳ ಮೂಲಕ ಫಲವನ್ನು ಕೊಡುತ್ತದೆ. ಅವರು ಆ ಶಾಖೆಗಳನ್ನ ಲಕ್ಷ್ಯ ಮಾಡ್ತಾರೆ, ಅಲ್ಲಿ ಲಕ್ಷ್ಯ ಕೊಡ್ತಾರೆ. ಈ ಸರ್ತಿ ಯಾಕೋ ನಮ್ಮ ಕೊಂಬೆಗಳಲ್ಲಿ ಮಾವೇ ಬಿಟ್ಟಿಲ್ಲ ಅಂತ. ಅಥವಾ ಅಲ್ಲಿ ಕೊಟ್ರೆ ಮಾವು ಅಂದ್ರೆ ಹಣ್ಣು ಅಲ್ಲಿ ಬಿಟ್ರೆ, ಓಹ್ ರೆಂಬೆ ಕೊಂಬೆಗಳು ಚೆನ್ನಾಗಿ ಕೊಟ್ಟಿದೆಯಪ್ಪ ಹಣ್ಣುಗಳನ್ನ ಅಂತ ನಾವು ಹೇಳ್ತೇವೆ. ನಿಜವಾಗಿ ಮೂಲ ಸ್ರೋತಸ್ಸು ಯಾವುದು? ಅದಕ್ಕೆ ಬೇರಿಗೆ ನೀರನ್ನ ಹಾಕಿದಾಗ ಹಣ್ಣು ಬರೋದು ಶಾಖೆ ಉಪಶಾಖೆಗಳಿಂದ. ಅದನ್ನೇ ಹೇಳಿದ್ದು ಪಾದಪಗಳ ಅಡಿಗೆ. ಪಾದಪಗಳು ಅಂದರೆ ವೃಕ್ಷಗಳು, ಅವುಗಳ ಅಡಿಗೆ ಎರೆಯೇ ಸಲೀಲವು. ಅವುಗಳ ಅಡಿಗೆ ನೀರನ್ನು ಹಾಕಿದರೆ ಏನಾಗತ್ತೆ? ಪುಷ್ಪಸ್ವಾದು. ಆ ಹಾಕಿದ ನೀರಿನಿಂದ ತೃಪ್ತಿಯಾದ ಬೇರು ಕೊಂಬೆಗಳಲ್ಲಿ, ರೆಂಬೆಗಳಲ್ಲಿ, ತನ್ನ ಶಾಖೋಪಶಾಖೆಗಳಲ್ಲಿ ಅದ್ಭುತವಾದ ಚಿಗುರನ್ನು ಬಿಟ್ಟು, ಹೂವುಗಳನ್ನು ಬಿಟ್ಟು, ಅತ್ಯಂತ ಸ್ವಾದು ಫಲವೀವಂದದಲ್ಲಿ ಸಿಹಿಯಾದ ಹಣ್ಣುಗಳನ್ನು ಕೊಡುತ್ತೆ. ಸಿಹಿಯಾದ ಹಣ್ಣುಗಳನ್ನು ಕೊಡುತ್ತದೆ. ಹಾಗೆ ಪರಮಾತ್ಮ ಸರ್ವೇಶ್ವರನು ಜನರಾರಾಧನೆಯ ಕೈಗೊಂಡು, ಸಾಕ್ಷಾತ್ ಅವನೇ ಕೊಡಬೇಕು ಅಂತೇನಿಲ್ಲ. ಯಾರು ಅವನನ್ನು ಆರಾಧನೆ ಮಾಡಿರ್ತಾರೆ ಅವನು ಬ್ರಹ್ಮಭವಾದಿಗಳ ನಾಮದಲ್ಲಿ ಫಲವಿತ್ತಾದರಿಸುವನು. ಬ್ರಹ್ಮದೇವರಿಂದ ಇಂತಹ ವರ ಪಡೆದ, ರುದ್ರದೇವರಿಂದ ಇಂತಹ ಅಸ್ತ್ರವನ್ನು ಪಡೆದ ಅಂತೆಲ್ಲ ಹೇಳ್ತೇವ್ರಿ. ಆದರೆ ನಿಜವಾದ ಬೇರು ಅವನು ಊರ್ಧ್ವಮೂಲಂ ಅಧಃಶಾಖಂ. ಅಧಿಕ ಮಾಸ ಬಂತು. ಊರ್ಧ್ವಮೂಲಂ ಅಧಃಶಾಖಂ. ನೋಡಿ, ಈ ಜಗತ್ತಿನ ಬೇರು ಮೇಲಿದೆ, ಶಾಖೋಪಶಾಖೆಗಳು ಕೆಳಗಡೆ ಇವೆ. ಜಗತ್ತೆಂಬ ಮರದ ಬೇರು ಮೇಲಿದೆ. ಹಾಗೆ ಬೇರಿಗೆ ನೀರು ಹಾಕಿದರೆ ಹೇಗೆ ಆ ಶಾಖೋಪಶಾಖೆಗಳಲ್ಲಿ ಹಣ್ಣುಗಳು, ಅತ್ಯಂತ ಫಲವತ್ತಾದ ಹಣ್ಣುಗಳು ಬರ್ತದೋ, ಹಾಗೆ ನಾವು ಬ್ರಹ್ಮದೇವರ ಉಪಾಸನೆ ಮಾಡ್ರಿ, ರುದ್ರಾದಿ ದೇವತೆಗಳ ಉಪಾಸನೆಯನ್ನೇ ಅವರುಗಳು ಫಲವನ್ನು ಕೊಟ್ಟರು ಅಂತಂದ್ರೆ ಅರ್ಥ ಪರಮಾತ್ಮನೆಂಬ ಬೇರಿಗೆ ನಾವು ಭಕ್ತಿ ಎಂಬ ನೀರನ್ನು ಎರೆದಿದ್ದೇವೆ ಅಂತ ಅರ್ಥ. ಪ್ರಾಣದೇವರ ಉಪಾಸನೆಯನ್ನು ಮಾಡೋದ್ರಿಂದಾಗಿ ಪ್ರಾಣಾಂತರ್ಯಾಮಿಯಾದ ಆ ಪರಮಾತ್ಮ ತೃಪ್ತನಾಗ್ತಾನೆ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ. ಫಲ ಕೊಟ್ನಾ? ನಾವು ಉಪಾಸನೆ ಮಾಡುವಂತಹ ಪ್ರಾಣದೇವರು ನಮಗೆ ಫಲ ಕೊಟ್ನಾ? ಅಯ್ಯೋ ಪ್ರಾಣದೇವರೇ ಫಲ ಕೊಟ್ಟರು ಅಂತ ನಾವು ಅನ್ಕೊಳ್ತೇವೆ. ಪ್ರಾಣದೇವರೇ ಫಲ ಕೊಟ್ಟರು ಅಂತ. ಹೀಗೆ ಬ್ರಹ್ಮಭವಾದಿಗಳ ನಾಮದಲ್ಲಿ ಫಲವಿತ್ತಾದರಿಸುವನು. ಫಲವನ್ನು ಕೊಟ್ಟು ನಮ್ಮನ್ನು ಕಾಪಾಡ್ತಾನೆ. ಆದರೆ ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ, ತನ್ನ ಮಹಿಮೆಯನ್ನು ಸಕಲ ಜಗತ್ತಿಗೂ ಕೂಡ ಅವನು ತೋರಿಸೋದಿಲ್ಲ. ಹೀಗೆ
ಆ ಬೇರು ಸಮಾನನಾದ ಪರಮಾತ್ಮನಿಗೆ ಈ ನಾವು ಏನು ಸಮರ್ಪಣೆ ಮಾಡಬೇಕು? ಬೇರೆ ಮರಗಳಿಗೆ ಅದರ ಬೇರುಗಳಿಗೆ ನೀರನ್ನು ಸಮರ್ಪಣೆ ಮಾಡುತ್ತೇವೆ. ನಾವು ಪರಮಾತ್ಮನಿಗೆ ಶುಭಾಶುಭ ಕರ್ಮಗಳನ್ನು ಅರ್ಪಿಸಬೇಕು. ಅದರಿಂದ ಸಫಲವನ್ನು, ಅದ್ಭುತವಾದ ಫಲಗಳನ್ನು ಕೊಡ್ತಾನೆ. ತಪ್ಪೋ ಸರಿಯೋ ನನ್ನಿಂದ ಆಗಿದೆ ಪರಮಾತ್ಮ, ಎಲ್ಲವೂ ನಿನಗೆ ಸಮರ್ಪಣೆ. ಈ ರೀತಿ ಯಾರು ಜ್ಞಾನಿಗಳು ಮಾಡ್ತಾರೋ ಅಂಥವರು ಫಲವನ್ನು ಪಡಿತಾರೆ. ಅದರಿಂದ ಬ್ರಹ್ಮರುದ್ರಾದಿಗಳಿಂದ ನಾವು ವರವನ್ನು ಪಡೆದ್ವಿ ಅಂತಂದರೆ ಅವರು ಕೊಟ್ಟರು ಅಂತ ಅರ್ಥ ಅಲ್ಲ. ಆ ಬೇರು ನಿಜವಾದದ್ದು, ನಿಜವಾಗಿ ಕೊಟ್ಟಿದೆ ಅಂತ ಅರ್ಥ. ಪ್ರಶ್ನೆ ಇದ್ರೆ ಕೇಳಿ. ಮುಂದೆ ಹೋಗೋಣ. ಸಮಯ ಇದೆಯಲ್ಲ, ಮುಂದೆ ಹೋಗೋಣವಾ? ಇದೆ ಆಚಾರ್ಯ, ಇದೆ. ಇನ್ನ ಒಂದು ಮಾಡೋಣ. ಶ್ರುತಿತತಿಗಳಿಗೆ ಗೋಚರಿಸದ ಪ್ರತಿಮಜಾನಂದಾತ್ಮನಚ್ಯುತ ವಿತತ ವಿಶ್ವಾಧಾರ ವಿದ್ಯಾಧೀಶ ವಿಧಿಜನಕ ಪ್ರತಿದಿವಸ ಚೇತನರೊಳಗೆ ಪ್ರಾಕೃತ ಪುರುಷನಂದದಲ್ಲಿ ಸಂಚರಿಸುತ್ತ ನಿಯಮ್ಯ ನಿಯಾಮಕನು ತಾನಾಗಿ ಸಂತೈಪ. ಪರಮಾತ್ಮನ ಅಥವಾ ನಮ್ಮ ದೇಹದಲ್ಲಿರುವಂತಹ ತತ್ವಾಭಿಮಾನಗಳಿಂದ ಕೂಡಿದವನಾಗಿ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಶ್ರುತಿತತಿಗಳಿಗೆ ಗೋಚರಿಸದ ಪ್ರತಿಮಜಾನಂದಾತ್ಮ ಪರಮಾತ್ಮ. ಶ್ರುತಿತತಿಗಳು ಅಂದರೆ ಸಮೂಹ ಅಂತ ಅರ್ಥ. ಯಾವ್ದಾದ್ರು ಸಮೂಹ? ಅನಂತ ವೈ ವೇದಾ, ಅನಂತ ರಾಶಿ ವೇದಗಳ ಸಮೂಹ, ಅನಂತ ವೇದ. ಅದರಿಂದಾಗಿ ಶ್ರುತಿತತಿಗಳು, ಆ ವೇದ ಸಮೂಹಗಳಿಗೆ ಇನ್ನೊಂದು ಹೇಳಬೇಕು ಅಂತಂದರೆ, ಈ ಶ್ರುತಿಗಳಿಗೆ ಅಭಿಮಾನಿಯಾದವಳು ರಮಾದೇವಿ. ಆ ರಮಾದೇವಿಗೂ ಕೂಡ ಗೋಚರಿಸದ ಪ್ರತಿಮಜಾನಂದಾತ್ಮ, ಅಂತಹ ರಮಾದೇವಿಗೂ ಕೂಡ ಸಂಪೂರ್ಣವಾಗಿ ತಿಳಿಯಲಾಗದ ಗುಣವುಳ್ಳವನು ಪರಮಾತ್ಮ. ಅಷ್ಟು ಗುಣಗಳಿದೆ ಅವನಲ್ಲಿ. ಮತ್ತೇನು? ಅಪ್ರತಿಮ, ಅವನ ಥರ ಯಾರೂ ಇಲ್ಲ ರೀ, ಅವನ ಹಾಗೆ ಯಾರೂ ಇಲ್ಲ. ಭಾಗವತದಲ್ಲಿ ಬರ್ತದೆ, ಋಷಭನಾಮಕ ಪರಮಾತ್ಮ ಹುಟ್ಟಿದ್ದು ಹಾಗೆ. ಯಾರು ಹೋಮವನ್ನು ಮಾಡ್ತಾರೋ ಅವರು ಪರಮಾತ್ಮನ ಕೇಳಿಕೊಂಡ್ರಂತೆ, ಪರಮಾತ್ಮ ನಿನಗೆ ಸದೃಶರಾದ ಒಂದು ಕೂಸು ಬೇಕು ನಮಗೆ ಅಂತ. ಪುರೋಹಿತರು, ಸದ್ಬ್ರಾಹ್ಮಣರು, ಆಚಾರವಂತರು. ಪರಮಾತ್ಮ ಪ್ರತ್ಯಕ್ಷನಾಗಿ ಹೇಳ್ತಾನೆ, ಎಂತಹ ದೊಡ್ಡ ದುರಂತ ಮಾಡಿದಿರಿ ನೀವು, ನನಗೆ ಸದೃಶನಾದ ಇನ್ನೊಬ್ಬ ವ್ಯಕ್ತಿ ಯಾರಿದ್ದಾರೆ? ಆದರೆ ನೀವು ನನ್ನ ಭಕ್ತರು, ಬ್ರಾಹ್ಮಣರಿಂದ ಬಂದಂತಹ ಮಾತು ಸುಳ್ಳಾಗಬಾರದು. ಆದ್ದರಿಂದ ನನಗೆ ಸದೃಶನಾದವನು ನಾನೇ, ಇನ್ನೊಬ್ಬನಿಲ್ಲ, ನಾನೇ ಬರ್ತೇನೆ ಅಂತ. ಹೀಗೆ ಅಪ್ರತಿಮ ಪರಮಾತ್ಮ, ಅಜಾನಂದಾತ್ಮ. ಅಜ, ಅವನಿಗೆ ಹುಟ್ಟಿಲ್ಲ.
ನ ಜಾಯತೆ ಇತಿ ಅಜಃ, ಉತ್ಪತ್ತಿ ಶೂನ್ಯ ಅವನು. ಆನಂದಾತ್ಮ, ಸಂತೋಷ ಜ್ಞಾನ ಎಲ್ಲವೂ ಆತ್ಮ, ಅವನ ಶರೀರವಾಗಿದೆ. ಜ್ಞಾನಾನಂದಮಯ ಪರಮಾತ್ಮ. ಅಚ್ಯುತ, ಯಾವ ರೀತಿಯಿಂದಲೂ ನಾಶ ಇಲ್ಲ. ಕಾಲತಃ ಗುಣತಃ ದೇಶ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ವಿಶ್ವಾಧಾರ, ಸಕಲ ಜಗತ್ತಿಗೆ ಆಧಾರ ಇದ್ದಾನೆ. ವಿದ್ಯಾಧೀಶನಾಗಿದ್ದಾನೆ, ಅಂದ್ರೆ ಎಲ್ಲ ವಿದ್ಯೆಗಳಿಗೂ ಅವನು ಆಧಾರನಾಗಿದ್ದಾನೆ. ಅಂದ್ರೆ ಜ್ಞಾನ ಅಂತ ಏನಿದೆ ಈ ರುದ್ರಾದಿ ದೇವತೆಗಳಲ್ಲಿ ಅವರವರ ಯೋಗ್ಯತೆ ತಕ್ಕ ಹಾಗೆ, ವಾಯುದೇವರಲ್ಲಿ ಬ್ರಹ್ಮದೇವರಲ್ಲಿ ಏನೇನು ಇದೆ ಆ ಸಕಲ ಜ್ಞಾನಕ್ಕೂ ಪರಮಾತ್ಮನೇ ಈಶ, ಒಡೆಯ. ವಿಧಿಜನಕ, ಚತುರ್ಮುಖನ ಜನಕ. ಚತುರ್ಮುಖ ವಿಧಿ ಅಂತಂದ್ರೆ ಚತುರ್ಮುಖ ಬ್ರಹ್ಮದೇವರು. ಅಂತಹ ಪರಮಾತ್ಮ ನೋಡಿ, ಅಂತಹ ಪರಮಾತ್ಮ, ಇಷ್ಟು ಕ್ವಾಲಿಟಿ ಉಳ್ಳಂತಹ ಪರಮಾತ್ಮ, ಎಂತಹ ಸರ್ವೋತ್ತಮನಾದ ಪರಮಾತ್ಮ, ಲಕ್ಷ್ಮೀದೇವಿಯಿಂದಲೂ ಕೂಡ ಅವನ ಗುಣಗಳನ್ನು ಎಣಿಸಲಿಕ್ಕಾಗೋದಿಲ್ಲ. ಅಂತಹ ಮಹಾನ್ ವ್ಯಕ್ತಿ ಪ್ರತಿ ದಿವಸ ಚೇತನರೊಳಗೆ ಪ್ರಾಕೃತ ಪುರುಷಾನಂದದಲ್ಲಿ ಸಂಚರಿಸುತ್ತ, ನಮಗೆ ಅಂಬಾನಿ ಎಲ್ಲಾದರೂ ಸಿಗ್ತಾನ? ಇವತ್ತು ದಿನ ಬಂದು ನಮ್ಮನೇಲಿ ಊಟ ಮಾಡಿ ಏನಾದರೂ ಹೋಗ್ತಾನ ಕರೆದ್ರೆ? ನರೇಂದ್ರ ಮೋದಿ ಅವರು ಏನಾದರೂ ಬರ್ತಾರ? ಮಹಾ ವ್ಯಕ್ತಿಗಳಪ್ಪ. ಏನೋ ಒಂದು ಪ್ರಧಾನಮಂತ್ರಿ ಅಂತ ಆಗಿದ್ದಾನೆ, ಏನೋ ಸ್ವಲ್ಪ ಶ್ರೀಮಂತ ಅಂತ ಇದ್ದಾನೆ ಅವನು, ಅದಲ್ಲೇ ದೊಡ್ಡ ಶ್ರೀಮಂತ ಅಂತ ಕರೆದ್ರೂ ಬರೋದಿಲ್ಲ. ಆದರೆ ಇಡೀ ಜಗತ್ತಿಗೆ ಆಧಾರನಾದ ಪರಮಾತ್ಮ, ರುದ್ರಾದಿ ದೇವತೆಗಳಿಗೆ ಜ್ಞಾನವನ್ನು ಕೊಡುವಂತಹ ಪರಮಾತ್ಮ, ಬ್ರಹ್ಮನಿಗೆ ಜನಕನಾದ ಪರಮಾತ್ಮ, ಯಾವ ರೀತಿಯಿಂದಲೂ ನಾಶ ಇಲ್ಲದೇ ಇರುವಂತಹ ಪರಮಾತ್ಮ, ಪ್ರತಿದಿನ ನಮ್ಮ ಒಳಗಡೆನೆ ಇದ್ದುಕೊಂಡು ಸಂಚಾರ ಮಾಡ್ತಾನೆ ಪರಮಾತ್ಮ. ವಿಚಾರ ಮಾಡಿ, ಪರಮಾತ್ಮನ ಎಲ್ಲೆಲ್ಲೂ ಹುಡುಕಬೇಡಿ, ಮೊದಲಿಗೆ ನಮ್ಮಲ್ಲಿ ಹುಡುಕಿ ಎಲ್ಲ ಕಡೆಯಲ್ಲೂ ಕಾಣುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಪ್ರಾಕೃತ ಪುರುಷಾನಂದದಲ್ಲಿ ಸಾಧಾರಣ ಮನುಷ್ಯರು ಹೇಗೆ ನಮಗೆ ಯಾರ್ಯಾರು ಅತ್ಯಂತ ಆತ್ಮೀಯರು ಅಂತ ಇರ್ತಾರೋ, ನಮ್ಮ ತಂದೆ ತಾಯಿಗಳು, ನಮ್ಮ ಬಂಧು ಮಿತ್ರರು ಅಂತ ಯಾರು ಇರ್ತಾರೆ, ದಿನ ನೋಡ್ತಾ ಇರ್ತೇವೆ, ಆರಾಮಾಗಿ ಮಾತಾಡಿಸ್ತಾ ಇರ್ತಾರೆ. ಆ ರೀತಿ ಅಂತಹ ಪರಮಾತ್ಮ ನಮ್ಮೊಳಗೆ ಇದ್ದುಕೊಂಡು ವ್ಯವಹಾರ ಮಾಡ್ತಾನ್ರಿ. ಬಿಂಬನಾಗಿ ಇದ್ದುಕೊಂಡು ವ್ಯವಹಾರ ಮಾಡ್ತಾನೆ. ನಿಯಮ್ಯ ನಿಯಾಮಕನು, ಒಳಗಡೆ ಇದ್ದುಕೊಂಡು ನಿಯಮಿಸುವಂತಹ ನಿಯಮ್ಯರಾದ ತತ್ವಾಭಿಮಾನಿ ದೇವತೆಗಳಿಗೆ ನಿಯಾಮಕನಾಗಿದ್ದಾನೆ ಪರಮಾತ್ಮ. ನಿಯಮ್ಯ, ಒಳಗಡೆ ಇರುವಂತಹ ಆ ತತ್ವಾಭಿಮಾನಿ ದೇವತೆಗಳಿಗೆ ನಿಯಾಮಕನಾಗಿದ್ದಾನೆ ಪರಮಾತ್ಮ. ಆಜ್ಞೆಯನ್ನು ಕೊಡ್ತಾನೆ, ಹೀಗೀಗೆ ಮಾಡು, 7 ಗಂಟೆಗೆ ಪಾಠಕ್ಕೆ ಬಾ, ಒಳಗಡೆ ಕೂತು ಆಜ್ಞೆ ಮಾಡ್ತಾ ಇದ್ದಾರೆ. ನಮ್ದೇನೂ ಇಲ್ಲ, ನಿಮ್ದೇನೂ ಇಲ್ಲ, ನಾನು ಬರ್ತೇನೆ ಅಂದ್ರೆ ನಾವು ಆಜ್ಞೆ ಹೇಳಿದ್ದು ಕೇಳಿಸ್ತಾ ಇದೆ, ಆಜ್ಞೆ ಕೊಡ್ತಾ ಇದ್ದಾನೆ ಕಿವಿಗೆ, ಕೇಳು ಅಂತ. ಈ ರೀತಿ ಪರಮಾತ್ಮ ಸಂತೈಪ, ಭಕ್ತರನ್ನ ರಕ್ಷಣೆ ಮಾಡುತ್ತಾನೆ. ಏನು ಕೆಲವೊಬ್ರು ನೋಡಬೇಕು, ನಮ್ಮ ಗುರುಗಳು ವಿಶ್ವೇಶ್ವತೀರ್ಥರು ಎಷ್ಟೋ ಸರ್ತಿ ಆಕ್ಸಿಡೆಂಟ್ ಆಗಿದೆ, ಕಾರು ಗೀರೆಲ್ಲ ಅಪ್ಪಚ್ಚಿಯಾಗಿ ಹೋಗಿದೆ, ಆದರೆ ಅವರಿಗೆ ಏನೂ ಆಗಿಲ್ಲ. ಡ್ರೈವರಿಗೋ ಹಿಂದಿರೋರಿಗೆ ಆಗಿರುತ್ತೆ, ಮಧ್ಯದಲ್ಲಿರೋರಿಗೆ ಏನಾಗಿಲ್ಲ. ಇನ್ನೊಬ್ಬ ಯಾರೋ ಇಲ್ಲಿಂದ ಮೆಟ್ಲು ಇಳಿಬೇಕಾದ್ರೆ ಸ್ವಲ್ಪ ಕಾಲು ಉಳುಕ್ತು, ನೋಡಿದರೆ ಕಾಲು ಫ್ರ್ಯಾಕ್ಚರು. ತನ್ನ ಭಕ್ತರನ್ನ ಕಾಪಾಡಬೇಕು ಅನ್ನೋ ಒಂದು ಇಚ್ಛೆ ಪರಮಾತ್ಮನಿಗೆ ಬಂತು ಅಂತಾದರೆ ಎಂತಹ ದೊಡ್ಡ ದುರಂತ ಆಗಲಿ, ದೊಡ್ಡ ಆಘಾತ ಆಗಲಿ, ಪರಮಾತ್ಮ ಕಾಪಾಡ್ತಾನೆ. ಅಂದರೆ ಆಘಾತ ಆಗದೇ ಇದ್ರೆ ಅಲ್ಲ, ಆಘಾತ ಆಗೋದನ್ನೇ ತಡೆಯಬಹುದಲ್ಲ ಪರಮಾತ್ಮ, ಹಾಗ್ಯಾಕೆ ಮಾಡ್ತಾನೆ? ಅವನ ಮೇಲೆ ಭಕ್ತಿನೇ ಬರೋದಿಲ್ಲ. ಅಯ್ಯಪ್ಪ, ಗಾಡಿಯಲ್ಲಿ ಹೋಗ್ತಿರ್ತೀವಿ, ದೊಡ್ಡ ಲಾರಿ ಪಕ್ಕದಲ್ಲಿ ಹೋಯ್ತು ಸಡನ್ ಆಗಿ,
ಅವಾಗ ಆಘಾತ ಆಗೋ ಪ್ರಸಂಗ, ಅಯ್ಯೋ ಲಾರಿನೇ ಪಕ್ಕದಲ್ಲಿ ಹೋಗದೆ ಇರೋ ಮಾಡಿದ್ರೆ ಆಗ್ತಿತ್ತಲ್ಲ. ಅಯ್ಯೋ ಪರಮಾತ್ಮ ಬದುಕಿಸಿದ್ನಪ್ಪ, ಹಿಂದೆ ಆಗಿದ್ದನ್ನು ನೆನೆಸ್ಕೊಂಡು ಖುಷಿ ಪಡ್ತೇವೆ. ಪರಮಾತ್ಮನಲ್ಲಿ ಭಕ್ತಿ ಇನ್ನೂ ಜಾಸ್ತಿ ಆಗತ್ತೆ. ಇಷ್ಟು ದೊಡ್ಡ ಆಕ್ಸಿಡೆಂಟ್ ಆದರೂ ಏನೂ ಆಗಿಲ್ಲಪ್ಪ ನಮಗೆ, ದೊಡ್ಡವನಪ್ಪ ದೇವರು ದೊಡ್ಡವನು ಅಂತ ಹೇಳ್ತೇವೆ. ಅವಾಗ ಪರಮಾತ್ಮನಲ್ಲಿ ಭಕ್ತಿ ಬರ್ತದೆ. ಆಘಾತ ಆಗೋ ಥರ ಮಾಡಿ ಕಾಪಾಡ್ತಾನೆ ಪರಮಾತ್ಮ. ಅದು ಅವನ ಸ್ಪೆಷಾಲಿಟಿ. ತನ್ನ ಭಕ್ತರನ್ನು ಎಂದೂ ಕೈ ಬಿಡೋದಿಲ್ಲ. ಪ್ರಶ್ನೆ ಇದ್ರೆ ಕೇಳಿ. ನಮಸ್ಕಾರ. ಸೊ ನಿಯಮ್ಯ ನಿಯಾಮಕ ಇನ್ನೊಂದ್ಸಲ ಎಕ್ಸ್ಪ್ಲೇನ್. ನಿಯಾಮಕ ಅಂದ್ರೆ ಅರ್ಥ ಆಯ್ತು, ಬಟ್ ನಿಯಮ್ಯ ಅನ್ನೋದು ಹೇಗೆ ಪರಮಾತ್ಮನಿಗೆ ಅಪ್ಲೈ ಆಗುತ್ತೆ? ನಿಯಮ್ಯ ಅಂತಂದ್ರೆ ಒಳಗಡೆ ಇದ್ದು ನಮ್ಮನ್ನ ನಿಯಮಿಸುವಂಥವರು ನಿಯಮ್ಯರು. ಯಾರು? ತತ್ವಾಭಿಮಾನಿ ದೇವತೆಗಳು. ಅಂತಹ ನಿಯಮ್ಯರಿಗೂ ನಿಯಾಮಕ. ಇನ್ನೂ ಹೇಳಬೇಕು ಅಂತಂದ್ರೆ ನಮಗೆ ನಿಯಾಮಕರು ತತ್ವಾಭಿಮಾನಿ ದೇವತೆಗಳು. ಹೌದಾ? ಆವಾಗ ನಿಯಾಮಕರು ತತ್ವಾಭಿಮಾನಿ ದೇವತೆಗಳು, ನಿಯಮ್ಯವಾದುದು ನಮ್ಮ ಇಂದ್ರಿಯಗಳು. ಅಂತಹ ನಿಯಾಮಕ ತತ್ವಾಭಿಮಾನಿ ದೇವತೆಗಳು ಕೂಡ ನಿಯಮ್ಯರಾಗ್ತಾರೆ ಯಾವಾಗ? ಪರಮಾತ್ಮ ಅವರನ್ನು ನಿಯಮಿಸಿದಾಗ. ಹಾಗಾದ್ರೆ ಪರಮಾತ್ಮ ನಿಯಾಮಕನಾದ, ನಿಯಮ್ಯರು ಅವರಾದರು. ನಿಯಾಮಕ ತತ್ವಾಭಿಮಾನಿ ದೇವತೆಗಳಿಗೂ ಅವನು ನಿಯಾಮಕ. ಆದ್ರಿಂದಾಗಿ ಆವಾಗ ನಿಯಮ್ಯರು ತತ್ವಾಭಿಮಾನಿ ದೇವತೆಗಳಾದರು. ಪ್ರಶ್ನೆ ಇದೆನಾ? ಆಚಾರ್ಯ, ಒಂದು ರಿಕ್ವೆಸ್ಟ್. ಎಲ್ಲ ಅರ್ಥಗಳು ಅರ್ಥ ಆಗತ್ತೆ, ಆದ್ರೆ ನೀವು ಇದ್ರೊಳಗೆ ಭಗವದ್ಗೀತದಲ್ಲಿ ವರ್ಡ್ ಬೈ ವರ್ಡ್ ಮೀನಿಂಗ್ ಕೇಳಿಸ್ತಿಲ್ಲಮ್ಮ. ವರ್ಡ್ ಬೈ ವರ್ಡ್ ಮೀನಿಂಗ್ ಹೇಳ್ತಾ ಇದ್ರಲ್ಲ ಭಗವದ್ಗೀತದಲ್ಲಿ, ಹಾಗೆ ಹೇಳೋಕ್ಕಾಗತ್ತಾ ಅಂತ ರಿಕ್ವೆಸ್ಟ್. ಹೇಳ್ಬೋದು, ಅದರಲ್ಲೇನು. ಇದೊಂದು 3 ವರ್ಷ ಹಿಡಿಯುತ್ತೆ ಅಷ್ಟೇ. ಅದ್ರ ಅರ್ಥ ಆಗತ್ತಲ್ಲ ಆಚಾರ್ಯ. ಬಾಕಿಯವರು ಮಾಡಿದ್ದಾರೆ, ಆದ್ರೆ ಏನು ಅರ್ಥ ಆಗ್ಲಿಲ್ಲ, ಮೇಲಿಂದ ಹೊರಟೋದಿಲ್ಲ. ಇದು 3ನೇ ಸತಿ ಕೇಳ್ತಾ ಇರೋದು. ಆದ್ರೂನು ನಿಮ್ಗೆ ಹೆಂಗ್ ಅನ್ಸುತ್ತೋ ಹಾಗೆ ಮಾಡಿ. ಶ್ರಮ ಇಲ್ದೇ ಇಲ್ಲ, ಹೇಳ್ಬೋದು, ತೊಂದ್ರೆ ಇಲ್ಲ, ಹೇಳ್ಬೋದು. ಆವಾಗ ದಿನಕ್ಕೆ 1 ಪದ್ಯ ಆದ್ರೆ ದೊಡ್ಡದು. ನಮ್ 1 ಪದ್ಯ ಆದ್ರೂ ಅರ್ಥ ಆಗಲ್ಲ ಸರಿಗೆ. ಪಣಿರಾಜ್ ಹೇಳ್ದಂಗ ನಾವೆಲ್ಲ ಪಾಪರು. ಆದ್ರೆ ಒಂದು ವಿಚಾರ ಆಚಾರ್ಯ, ಒಂದು ವಿಚಾರ, ವ್ಯಾಸನಕೆರೆ ಪ್ರಬಂಧನಾಚಾರ್ಯರ ಪುಸ್ತಕ ತಗೊಂಡ್ರೆ ಅದ್ರಲ್ಲಿ ಇದೆ ಪದಗಳಿಗೆ ಅರ್ಥ ಇದೆ. ಆಚಾರ್ಯದಲ್ಲಿ ಅಲ್ಲ, ಅದ್ರಲ್ಲಿ ಇದೆ, ಬೇಕಾದ್ರೆ ಅದನ್ನ ರೆಫರು ಮಾಡ್ಕೊಳ್ಬಹುದು. ಆತರ ಹೇಳ್ದೆ ನಾನು. ವರ್ಡ್ ಬೈ ವರ್ಡ್ ಇಲ್ಲ ಅದ್ರೊಳಗೆ. 5-6 ತರ ಎಕ್ಸ್ಪ್ಲನೇಷನ್ ಇದೆ, ಬಹಳ ಚೆನ್ನಾಗಿದೆ. ಬ್ಯಾಕ್ ಗ್ರೌಂಡ್ ಗಳು ವೇರಿಯೇಷನ್ ಇದೆ, ಬಟ್ ವರ್ಡ್ ಬೈ ವರ್ಡ್ ಇಲ್ಲ. ಅಲ್ಲ, ಇದೆ. ಇವಾಗ ನೋಡಿ, ವರ್ಡ್ ಬೈ ವರ್ಡ್ ಅಂತ ಆತರ ಬರ್ತಾ ಇಲ್ಲ. ನಿಯಮ್ಯ ನಿಯಾಮಕರು ಅನ್ನೋದಕ್ಕೆ ತಾನಾಗಿ ಎಂದರೆ ಸ್ವತಂತ್ರನಾಗಿ ಎಂದರ್ಥ ಅಂತ. ಇವಾಗ ಅದನ್ನ ಚೂರ್ ನಾವು ಕೇಳ್ಕೊಂಡ್ರೆ ಆಚಾರ್ಯನ, ಈಗ ಆಚಾರ್ಯ ಹೇಳಿದ್ರು, ಇವಾಗ ಆ ರೀತಿ ತಿಳ್ಕೊಳ್ಬೋದೇನೋ ಅಂತ. ಬಟ್ ಅದನ್ನ ಎಲ್ಲ ಹೇಳಿದ್ರೆ ಅದೇ ಬರ್ಕೊಳ್ಬೋದು, ಆತರನು ಪದಾರ್ಥನು ಬರ್ಕೋಬಹುದು, ತೊಂದ್ರೆ ಇಲ್ಲ. ಬಟ್ ಬಹಳ ನಿಧಾನ. PDF ಅಲ್ಲಿ ನಾನು ಏನು ಗ್ರೂಪ್ ಅಲ್ಲಿ ಕಳಿಸಿದೆ PDF ಅನ್ನ, ಅದರಲ್ಲಿ ಸಂಪೂರ್ಣವಾಗಿ ಪದಗಳಿಗೂ ಅರ್ಥ ಇದೆ. ಹೌದು ಗುರುಗಳೇ, ಅದರಲ್ಲೆಲ್ಲ ಫುಲ್ ಇದೆ, ಪ್ರತಿ ವರ್ಡ್ಗೂ ಅರ್ಥ ಇದೆ. ಸಂಪೂರ್ಣವಾಗಿ ಇದೆ. ಹೌದು ಹೌದು ಆಚಾರ್ಯ, ಹೌದು ಇದೆ. ಅದು ಜಗನ್ನಾಥದಾಸರ ವಂಶಸ್ಥರೇ ಬರೆದಿದ್ದು. ಆ ಪುಸ್ತಕ ಇಲ್ಲ, ಪ್ರಿಂಟ್ ಇಲ್ಲ, ಅದು ಪ್ರಿಂಟ್ ಇಲ್ಲ. ಔಟ್ ಆಫ್ ಪ್ರಿಂಟ್. ಇಲ್ಲಿ ನೋಡಿ, ಕಾಣಿಸ್ತಾ ಇದೆನಾ?
ನೋಡಿ ಸಂಪೂರ್ಣ ಇದೆ. ಶ್ರುತಿ ತತಿಗಳಿಗೆ ಗೋಚರಿಸದ, ಅಲ್ಲಿ ಶುರು ಮಾಡಿ ಕೆಳಗಡೆ ನೋಡಿ. ಶ್ರುತಿ ತತಿಗಳಿಗೆ, ವೇದ ಸಮೂಹಗಳಿಗೆ, ರಮಾದೇವಿಯರಿಗೆ ಗೋಚರಿಸದ, ಸಾಕಲ್ಲೇನ ಗೋಚರವಾಗದ ಗುಣಗಳುಳ್ಳ. ಅಂದ್ರೆ ಸಾಕಲ್ಲೇನ ಅದು ಕೆಲವೊಂದು ಸಂಸ್ಕೃತ ಶಬ್ದಗಳು. ಸಂಪೂರ್ಣವಾಗಿ ಅಂತ, ಪರಿಪೂರ್ಣವಾಗಿ ಅಂತ ಅರ್ಥ. ಅದರಿಂದ ಈ ನಾ ಕಳಿಸಿರೋ PD ಅಂದ್ರೆ ಇದನ್ನ ಜಗನ್ನಾಥದಾಸರ ವಂಶಸ್ಥರೇ ಬರೆದಿರುವಂಥದ್ದು ಇದು. ನಿಮ್ಗೆ ಏನು ಉಚಿತ ಅನ್ಸತ್ತೋ ಹಾಗೆ ಮಾಡ್ರಿ ಆಚಾರ್ಯ. ಯಾಕಂದ್ರೆ ಈ ಸಂಸ್ಕೃತನು ಮಿಕ್ಸ್ ಮಾಡಿದ್ದಾರೆ. ನಮ್ಗೆ ಸಂಸ್ಕೃತ ಅಷ್ಟೇನು ಜ್ಞಾನ ಇಲ್ವಲ್ಲ. ಏನುವೇ ಜ್ಞಾನ ಇಲ್ಲ, ಆದ್ರೆ ಸಂಸ್ಕೃತ ಇನ್ನೂ ವರ್ಷ. ಸರಿ, ನೋಡೋಣ. ಎಲ್ಲಾರ್ದು ಓಕೆ ಅಂದ್ರೆ ಸರಿ ಮಾಡಿದ್ರೆ ಅದು ಏನು ತೊಂದರೆ ಇಲ್ಲ. ಮಾಡೋದೇ ಪಾಠ, ಅದು ಅರ್ಧ ತಾಸು, ಎಷ್ಟು ದಿನ ಆದ್ರೂ ಚಿಂತೆ ಹೇಗೆ ಮಾಡಿದ್ರಾಯ್ತು ಅಂತ ಅರ್ಥ ಆಗ್ಬೇಕು. ಹಾಗೆ ಮಾಡಿ ಆಚಾರ್ಯ. ನಮ್ಮ ಓಕೆ ಆಚಾರ್ಯ. ಹೌದು, ನಮಗೂ ಇಷ್ಟ ಹಾಗೆ. ಗ್ರಾಸ್ ರೂಟ್ ಹೋಗೋದೇ ಸರಿ. ಸರಿ, 33 ನನಗೆ ಇನ್ನು ಏನ್ ಕಷ್ಟ ಅಂದ್ರೆ ನನಗೆ ಸಂಸ್ಕೃತ ಒಂದ್ ಸ್ವಲ್ಪ ಬೆಟರ್ ಅರ್ಥ ಆಗತ್ತೆ, ಕನ್ನಡ ಅರ್ಥ ಆಗೋದು ಇನ್ನು ಕಷ್ಟ ನನಗೆ. ಎರಡು ಕಷ್ಟ. ಆದ್ರಿಂದ ಇದು ಹರಿಕಥಾಮೃತ ಸಾರ ನಂಗೆ ಕಷ್ಟ. ಹಾಗಾದ್ರೆ ಆಚಾರ್ಯ ನೋಡಿ ಯಾವ ತರ ಮಾಡ್ತೀರಾ ಅಂತ. ಯಾಕೆಂದ್ರೆ 33% ಹೇಳಿದ್ಮೇಲೆ ನಾವು ಕೇಳಲೇಬೇಕಾಗತ್ತೆ. ಅಲ್ಲ, ನೀವು ಹೇಗ್ ಸರಿ ನಾಳಿಂದ ಅದೇ ರೀತಿ ಮಾಡೋಣ. ಆಯ್ತು, 33% ಆಯ್ತು. ಜಿಜ್ಞಾಸುಗಳು ಇದ್ದೀರಿ ಅಂತಂದ್ರೆ ಯಾಕೆ ಮಾಡಬಾರ್ದು? ಏನ ಅದೇ ಕರೆಕ್ಟ್. ಹೇಳಿ ರೆಡಿ ಇದ್ದೀರಿ ಹೇಳಿದ್ರೆ ಆಯ್ತು, ಅದ್ರಲ್ಲಿ ಏನಿದೆ. ಇಲ್ಲಿ ನಾಹಂ ಇನ್ನೂ ಕರ್ತ ವಿಶೇಷವಾದ ಅರ್ಥಜ್ಞಾನವಾಗತ್ತಷ್ಟೇ. ನಾವು ನಮ್ ಸ್ಕೂಲ್ ಎಲ್ಲ ಹಿಂದಿ ಅದರಲ್ಲೇ ಮಾಡಿದ್ದು. ಕನ್ನಡ ಸರಿ, ಇನ್ನ ಒಂದೇ ನಿಮಿಷ ಇದೆ. ಶ್ರೀಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಾಳೆ ಏನೋ ಮಾತಾಡೋಣ. ನಾಳೆ ಅರ್ಥ ಸಮೇತವಾಗಿ ಮಾತಾಡೋಣ, ಮಾಡೋಣ. ಆಯ್ತು ಆಚಾರ್ಯ, ಹಾಗೆ ಆಚಾರ್ಯ. ಧನ್ಯವಾದ.